10ನೇ ತರಗತಿಯಲ್ಲಿ ದ್ವಿತೀಯ ಭಾಷೆ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜ್ ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ಮೊದಲನೇ ಭಾಗದಲ್ಲಿ ನಿಮ್ಮ ದ್ವಿತೀಯ ಭಾಷೆ ಕನ್ನಡದ ಪ್ರಶ್ನೋತ್ತರಗಳನ್ನು ನೋಡಿದೆವು. ಈಗ ನಿಮ್ಮ ಪರೀಕ್ಷೆಗೆ ಕೇಳುವ ಅಲಂಕಾರಗಳನ್ನು ನೋಡೋಣ. ಉಪಮಾ ಅಲಂಕಾರ ನೋಡಿ. ಉಪಮಾ ಅಲಂಕಾರ ಅಂದರೆ ಒಂದು ಮತ್ತೊಂದರಂತೆ ಇದೆ ಎಂದು ಹೇಳುವುದೇ ಉಪಮಾ ಅಲಂಕಾರ. ಇಲ್ಲಿ ಅಂತೆ ಅಂತ ಬರ್ತದೆ. ಈಗ ನೋಡಿ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ನೋಡಿ, ಇಲ್ಲಿ ಕೊಟ್ಟಿರುವಂಥ ಈ ಅಲಂಕಾರಗಳನ್ನು ಓದಿದರೆ ನೀವು ಸುಲಭವಾಗಿ ಈ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೆಯಬಹುದು. ನೋಡಿ, ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಇದನ್ನು ಉಪಮೇಯ ಮಗುವಿನ ಮುಖ, ಉಪಮಾನ ಚಂದ್ರ, ಉಪಮಾವಾಚಕ ಶಬ್ದ ಅಂತೆ, ಸಮಾನ ಧರ್ಮ ಮನೋಹರತೆ, ಸಮನ್ವಯ. ಹೀಗೆ ಯಾವುದನ್ನು ಕೇಳಿದ್ರೂ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕು. ಇಲ್ಲಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ. ಇನ್ನು ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. ನೋಡಿ, ನಿಮ್ಮ ಪದ್ಯದಿಂದ ಇಲ್ಲಿ ಏನಾಗಿದೆ, ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಹಣ್ಣಿಗೆ ಹೋಲಿಸಿ ವರ್ಣಿಸಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಇನ್ನು ನಿಂಬೆ ಹಣ್ಣಿನಂತೆ ತುಂಬಿದ ಕುಣಿಗಲ್ ಕೆರೆ. ನೋಡಿ, ಇಲ್ಲಿ ನಿಂಬೆ ಹಣ್ಣಿಗೆ ಹೋಲಿಸಲಾಗಿದೆ ಕೆರೆಯನ್ನು. ಇನ್ನು ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲಿಯಂತೆ. ನೋಡಿ, ಬಾಲಕ ಪುಟ್ಟಯ್ಯ ಹೇಗೆ ಕಂಡ್ರು, ಆಗ ತಾನೇ ಹಾಡಲು ಕಲಿತ ಮರಿ ಕೋಗಿಲಿಯಂತೆ. ಇದು ಕೂಡ ಉಪಮಾಲಂಕಾರ. ಸಾವಿರಾರು ಮಳೆ ಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ನೋಡಿ, ಬನದ ಹೂಗಳು ಯಾವ ರೀತಿ ಕಾಣ್ತಾ ಇದ್ವು ಅಂತಂದರೆ ಮಳೆ ಬಿಲ್ಲಿಗೆ ಹೋಲಿಸಿದ್ದಾರೆ ಅವನ್ನು. ಇನ್ನು ಕಾಡು ತುಂಬ ಪ್ರೀತಿಯ ಹೊಳೆಯು ಕೋಡಿಯಂತೆ ಹರಿಯಿತು. ನೋಡಿ, ಇಲ್ಲಿ ಉಪಮೇಯವಾದ ಪ್ರೀತಿಯ ಹೊಳೆಯನ್ನು ಉಪಮಾನವಾದ ಕೋಡಿಗೆ ಹೋಲಿಸಿ ವರ್ಣಿಸಿದೆ. ನಾಡನರಿಯವಲ್ ಎನಗೆ ನೀ ಹಲುಗಿರಿಯೇ. ಇಲ್ಲಿ ಉತ್ತರ ಕುಮಾರನನ್ನು ಉಪಮಾನವಾದ ನಾಡನರಿಗೆ ಹೋಲಿಸಿ ವರ್ಣಿಸಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗುತ್ತಿರುವ ಗಾನಯೋಗಿ ಪುಟ್ಟರಾಜ ಗವಾಯಿ. ನೋಡಿ, ಪುಟ್ಟರಾಜ ಗವಾಯಿಗಳನ್ನು ಇಲ್ಲಿ ಧ್ರುವತಾರೆಗೆ, ಸಂಗೀತ ಲೋಕದ ಧ್ರುವತಾರೆಗೆ ಹೋಲಿಸಿದ್ದಾರೆ. ದೀಪದೆದುರಿಗೆ ತಿಮಿರ ಸರಿಯುವಂತೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನು ಮುಗಿಸಿ. ಉಪಮೇಯವಾದ ಮಾನವನ ಬದುಕನ್ನು ಇಲ್ಲಿ ಉಪಮಾನವಾದ ದೀಪದೆದುರು ತಿಮಿರ ಅಂದರೆ ಕತ್ತಲೆಗೆ ಸರಿಯುವುದಕ್ಕೆ ಹೋಲಿಸಿ ವರ್ಣಿಸಿದೆ. ನಿಮಗೆ ಫಾಸ್ಟ್ ಅನಿಸಿದರೆ ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು. ಇನ್ನು ರೂಪಕ ಅಲಂಕಾರ ಒಂದಿಷ್ಟಿದಾವೆ ನೋಡಿ. ಇಲ್ಲಿ ರೂಪಕ ಅಲಂಕಾರದಲ್ಲಿ ಉಪಮೇಯ ಮತ್ತು ಉಪಮಾನಗಳಿಗೆ ಭೇದವು ಕಂಡು ಬರದೆ ಅವೆರಡೂ ಒಂದೇ ಅಂತ ವರ್ಣಿಸಿದರೆ ಅದು ರೂಪಕ ಅಲಂಕಾರ. ಸೀತೆಯ ಮುಖ ಕಮಲ ಅರಳಿತು ಅಂತಂದರೆ ಇಲ್ಲಿ ಸೀತೆಯ ಮುಖ ಬೇರೆ ಅಲ್ಲ, ಕಮಲದ ಹೂ ಬೇರೆ ಅಲ್ಲ ಅಂತ. ಅವೆರಡನ್ನೂ ಅಭೇದವಾಗಿ ವರ್ಣಿಸಲಾಗಿದೆ. ಆದ್ದರಿಂದ ಇದು ಉಪಮಾಲಂಕಾರ. ಬಲಗಡಲ ಮನವ ಈಸಾಡಲಾರದು. ಇಲ್ಲಿ ನೋಡಿ, ಸೈನ್ಯವನ್ನು ಉಪಮಾನವಾದ ಕಡಲಿಗೆ ಅಭೇದವಾಗಿ ವರ್ಣಿಸಿದ್ದಾರೆ. ಕಡಲು ಬೇರೆ ಅಲ್ಲ, ಸೈನ್ಯ ಬೇರೆ ಅಲ್ಲ ಅನ್ನುವ ಹಾಗೆ. ಸೇನಾ ಸಾಗರ. ಇಲ್ಲಿ ನೋಡಿ, ಸೈನ್ಯವನ್ನು ಸಾಗರಕ್ಕೆ ಹೋಲಿಸಲಾಗಿದೆ. ವನಜಮುಖಿ. ನೋಡಿ, ವನಜವನ್ನು ಉಪಮಾನವಾದ ಸಖಿಗೆ ಹೋಲಿಸಲಾಗಿದೆ. ಮುಖಚಂದ್ರ. ಮುಖ ಬೇರೆ ಅಲ್ಲ, ಚಂದ್ರ ಬೇರೆ ಅಲ್ಲ ಅಂತ. ಕಾಯಕವೇ ಕೈಲಾಸ ಅಂದರೆ ಕಾಯಕ ಬೇರೆ ಅಲ್ಲ, ಕೈಲಾಸ ಬೇರೆ ಅಲ್ಲ ಅಂತ. ಇವೆಲ್ಲ ರೂಪಕ ಅಲಂಕಾರ. ಇನ್ನು ಕವಿ ಲೇಖಕರ ಪರಿಚಯ ನೋಡಿ. ಮೊದಲನೇದು ಆರಾಮಿತ್ರ. ಏನು ಬರಿಬೇಕು ನೀವು ಅದರಲ್ಲಿ? ಕಾಲ ಮತ್ತು ಕೃತಿಗಳನ್ನು ಮತ್ತು ಪ್ರಶಸ್ತಿಗಳನ್ನು ಬರೀಬೇಕು. ಈ ರೀತಿ ಬರೆದ್ರೆ ನಿಮಗೆ ಪೂರ್ಣ ಅಂಕಗಳು ಸಿಗ್ತವೆ. ಇನ್ನು ಎರಡನೇದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು. ಅವ್ರದ್ದು ಕೂಡ ಕಾಲ ಮತ್ತು ಕೃತಿಗಳು ಮತ್ತು ಪ್ರಶಸ್ತಿಗಳನ್ನು ಬರೀಬೇಕು. ಇನ್ನು ರಮೇಶ್ ಗೌಡ, ಮಲ್ಲನಗೌಡ, ಕಲ್ಲನಗೌಡ ಇವ್ರದ್ದು ಕೂಡ ಕಾಲ, ಕೃತಿಗಳು ಮತ್ತು ಪ್ರಶಸ್ತಿ. ಸ್ಥಳವನ್ನು ಕೂಡ ಬರೀಬೇಕು. ಕಾಲ, ಸ್ಥಳ, ಕೃತಿಗಳು ಮತ್ತು ಪ್ರಶಸ್ತಿ 4 ಇವನ್ನ ನೀವು ನೆನಪಿನಲ್ಲಿಡಬೇಕು. ಇವ್ರದ್ದು ಕೂಡ ಕಾಲ, ಸ್ಥಳ ಈಸೂರು ಗ್ರಾಮ, ಕೃತಿಗಳು ಮತ್ತು ಪ್ರಶಸ್ತಿಗಳು. ಇನ್ನು ಕುವೆಂಪು ಅವ್ರದ್ದು ಕೂಡ ಕಾಲ, ಸ್ಥಳ, ಕೃತಿಗಳು ಮತ್ತು ಪ್ರಶಸ್ತಿಗಳು. ಇನ್ನು ಹಾಮಾನಾಯಕ ಅವ್ರದ್ದು ಕೂಡ ಕಾಲ, ಸ್ಥಳ ಮತ್ತು ಕೃತಿಗಳು ಮತ್ತು ಪ್ರಶಸ್ತಿ. ಈ ರೀತಿ ಎಲ್ಲರದ್ದು ಕಾಲ, ಸ್ಥಳ, ಕೃತಿ ಮತ್ತು ಪ್ರಶಸ್ತಿಗಳನ್ನು ಬರಿಬೋದು. ಬರೀತಾ ಹೋಗಬೇಕು. ಬಸವರಾಜ್ ಸಬ್ರದ್, ಬಸವರಾಜ್ ಸಾದರ್. ನೋಡಿ, ಕನ್ಫ್ಯೂಸ್ ಮಾಡ್ಕೊಬಿಡಿ. ಒಂದೇ ಹೆಸರನ್ನ ಸ್ವಲ್ಪ ಬೇರೆ ಬೇರೆ ಇದೆ. ನೀವು ಸರಿಯಾಗಿ ಇದನ್ನು ಮಾಡಿಕೊಂಡು ಬರೀಬೇಕು.
CP ಕೃಷ್ಣಕುಮಾರ್ ಮತ್ತು M ಗೋಪಾಲಕೃಷ್ಣ ಅಡಿಗ, ಅಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಕುಮಾರವ್ಯಾಸ ಅಥವಾ ಗದುಗಿನ ನಾರಣಪ್ಪ ಅಂತ ಕುಡಿದ್ರು ಬರೆದ್ರು ಕೂಡ ಅವ್ರದ್ದೇ. ಸುಮಾರು 10 ವಾಕ್ಯಗಳಲ್ಲಿ ಉತ್ತರಿಸಿ. ನೋಡಿ, ಒಣಮರದ ಗಿಳಿ ಈ ಪಾಠದಿಂದ ಗಿಳಿಯು ಪರಹಿತಾಕಾಂಕ್ಷಿ ಎನಿಸಿಕೊಂಡಿದ್ದು ಹೇಗೆ ವಿವರಿಸಿ. ಹೀಗೆ ಬರಿಬೇಕು ನೀವು. ಪಾಸ್ ಮಾಡಿ ನೋಡ್ಕೊಳ್ಳಿ. ಗಿಳಿಯ ವರ್ತನೆಯಿಂದ ಮಾನವನು ಕಲಿಯಬೇಕಾದ ಗುಣವೇನು. ಇನ್ನು ಹಸಿಮಸಿ ಕೃಷಿ ಪಾಠದಿಂದ ದೇಶದ ಬಜೆಟ್ಟಿನಲ್ಲಿ ರಕ್ಷಣಾ ಇಲಾಖೆಗೆ ಹೆಚ್ಚಿನ ಹಣವನ್ನು ಏಕೆ ಮೀಸಲಾಗಿಡುತ್ತದೆ, ಅಥವಾ ದೇಶದ ಪ್ರಗತಿಯಲ್ಲಿ ಸಾಹಿತಿಗಳ ಪಾತ್ರವೇನು. ಇನ್ನು ಕೃಷಿ ನಾಡಿನ ಬೆನ್ನೆಲುಬು ಈ ಮಾತನ್ನು ಸಮರ್ಥಿಸಿರಿ. ಇನ್ನು ಗಾನಯೋಗಿ ಪಂಡಿತ ಪುಟ್ಟರಾಜ ಗವಾಯಿ ಪಾಠದಿಂದ ಅಂಗಹೀನತೆ ಸಾಧನೆಗೆ ಅಡ್ಡಿಯಾಗದು ಎಂಬ ಮಾತು ಪುಟ್ಟರಾಜರ ಜೀವನದಲ್ಲಿ ನಿಜವಾಗಿದೆ, ಹೇಗೆ ಸಮರ್ಥಿಸಿರಿ ಅಂತ. ಬಾಲಕ ಪುಟ್ಟಯ್ಯ ಹಾರ್ಮೋನಿಯಂ ನುಡಿಸಿದ ಪ್ರಸಂಗ ವಿವರಿಸಿ. ಪುಟ್ಟಯ್ಯ ಸಮಾಜಕ್ಕೆ ಮುಡುಪಾದ ಪ್ರಸಂಗವನ್ನು ವಿವರಿಸಿರಿ. ವಿಶೇಷ ಚೇತನರ ವಿಷಯದಲ್ಲಿ ನಮ್ಮ ಹೊಣೆಗಾರಿಕೆಗಳೇನು. ನೋಡಿ, ಒಂದು ಜನರಲ್ ಆಗಿ ಈ ರೀತಿ ಕೇಳ್ತಾರೆ. ಕಾಫಿ ಕಪ್ಪು, ಗುರುಗಳು ಸುಖ ಜೀವನದ ಪಾಠವನ್ನು ವಿದ್ಯಾರ್ಥಿಗಳಿಗೆ ಹೇಗೆ ಮನವರಿಕೆ ಮಾಡಿಕೊಟ್ಟರು. ಸುಖ ಜೀವನ ವ್ಯಕ್ತಿಯ ಒಳಗಿದೆಯೇ ಅಥವಾ ಹೊರಗಿದೆಯೇ ಚರ್ಚಿಸಿ. ಇನ್ನು ನನ್ನ ಗೋಪಾಲ, ಇದರಿಂದ ಗೋಪಾಲ ಮತ್ತು ಬನದ ಗೋಪಾಲ ನಡೆಯ ಇರುವಂಥ ಸಂಭಾಷಣೆ ಏನು. ಗೋಪಾಲನು ತನ್ನ ತಾಯಿಯೊಂದಿಗೆ ನಡೆಸಿದ ಸಂಭಾಷಣೆಯ ಸಾರವೇನು. ನನ್ನ ಗೋಪಾಲನ ಪಾಠದಲ್ಲಿ ಪ್ರಕೃತಿಯನ್ನು ಹೇಗೆ ವರ್ಣಿಸಲಾಗಿದೆ, ಇದು ತುಂಬ ಇಂಪಾರ್ಟೆಂಟು. ಇದನ್ನು ಬಹಳಷ್ಟು ಸಾರಿ ಕೇಳಿದ್ದಾರೆ. ಇನ್ನು ಬೋಧಿ ವೃಕ್ಷದ ಹಾಡು, ಸಿದ್ಧಾರ್ಥನು ಬುದ್ಧನಾದ ಪರಿ ಹೇಗೆ. ಇನ್ನು ಸವಿಚೈತ್ರದಿಂದ ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವುವು. ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ. ನೋಡಿ, ಒಂದರ ಉತ್ತರ ಇನ್ನೊಂದಕ್ಕೆ ಪೂರಕವಾಗಿರ್ತವೆ. ನೀವು ಪದ್ಯವನ್ನು ಅರ್ಥ ಮಾಡಿಕೊಂಡ್ರೆ ಸುಲಭವಾಗಿ ಬರೀಬೋದು. ಸದ್ದು ಮಾಡದಿರು ಕವಿತೆಗೆ ನೀಡುವ ಸಂದೇಶವೇನು. ಸದ್ದು ಮಾಡದೆ ಬಾಳಬೇಕು ಎಂಬುದನ್ನು ಕವಿ ಯಾವ ಯಾವ ನಿದರ್ಶನಗಳ ಮೂಲಕ ತಿಳಿಸಿ ಹೇಳಿದ್ದಾರೆ. ನೋಡಿ, ಎಲ್ಲದಕ್ಕೂ ಒಂದೇ ಉತ್ತರಗಳು ಬರ್ತವೆ. ಇನ್ನು ಗುರಿ ಪದ್ಯದಿಂದ ಗುರಿ ಪದ್ಯದ ಸಾರಾಂಶವನ್ನು ಬರೆಯಿರಿ. ಮೂಡಲ್ ಕುಣಿಗಲ್ ಕೆರೆ, ಕುಣಿಗಲ್ ಕೆರೆ ಜೀವ ಸಂಕುಲಕ್ಕೆ ಆಶಯವಾಗಿರುವುದನ್ನು ಗೀತೆಯಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ. ಮೂಡಲ್ ಕುಣಿಗಲ್ ಕೆರೆ ಜನಪದ ಗೀತೆಯ ಭಾವಾರ್ಥವನ್ನು ಬರೆಯಿರಿ. ನಿಟ್ಟೋಟದಲ್ಲಿ ಹಾಯ್ದನು ಬಿಟ್ಟೆ ಮಂಡೆಯಲ್ಲಿ, ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆಯ ಸ್ವಾರಸ್ಯವನ್ನು ಬರೆಯಿರಿ. ಅರ್ಜುನ ಮತ್ತು ಉತ್ತರ ಇವರ ಗುಣ ಸ್ವಭಾವದಲ್ಲಿಯ ವ್ಯತ್ಯಾಸಗಳನ್ನು ಬರೆಯಿರಿ. ಇನ್ನು ಕಂಠಪಾಠದ ಪದ್ಯಗಳು ನೋಡಿ. ಬೋಧಿ ವೃಕ್ಷದ ಹಾಡು, ಯಾವ್ಯಾವ ಕಂಠಪಾಠದ ಪದ್ಯ ಅಂತ ಫಿಕ್ಸ್ ಆಗಿದ್ದಾವೆ. ಇವನ್ನೇ ಕೇಳ್ತಾರೆ, ಇವನ್ನ ನೀವು ನೋಡ್ಕೋಬೇಕು, ಕಂಠಪಾಠ ಮಾಡಬೇಕು. ಬೋಧಿ ವೃಕ್ಷದ ಹಾಡು, ಸವಿಚೈತ್ರ, ಗುರಿ, ವಚನಗಳು. ಇನ್ನು ಪದ್ಯಗಳ ಸಾರಾಂಶ ನೋಡಿ. ಯುಗದ ಹಿಂದಿನ ಕೊಳೆಯ ತಿಕ್ಕಿ ಮೈ ತೊಳೆದಂತೆ, ನಗುವ ನಲಿವಿನ ಮುಖವೇ ಎಲ್ಲೆಲ್ಲಿಯೂ, ಬೆಲ್ಲ ಬೇವಿಗೆ ಸೇರಿ ಕಹಿ ಕಳೆದು ಸಿಹಿ ಹೆಚ್ಚಿ ಎಲ್ಲರೆದೆಗಳ ತುಂಬ ಸವಿಚೈತ್ರವು. ನೋಡಿ, ಈ ರೀತಿ ಕೇಳಿದಾಗ ಸಾರಾಂಶವನ್ನು ಯಾವ ರೀತಿ ಬರೀಬೇಕು ಅನ್ನೋದು. ಕೆಸರೊಳಿದ್ದರೂ ಮೇಲೆ ಬಾಂಧಳವ ನೋಡಿ, ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ, ಮಸುಗು ಒಂಬಜದಂತೆ ದೇಹದಾಕ್ವೆಸಕ್ಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆಗೆ. ನೋಡಿ, ಗುರಿ ಪದ್ಯದಿಂದ ಗಾಳಿ ಬಂದೆಡೆ ತಿರುಗುವ ಹಿಡಿತನವು, ದಾಳಿ ಬಂದೊಡನೆ ಶರಣೆಂಬ ಹೆಣ್ತನವು ಬೇಡ, ಹಿಡಿದೊಳ್ದಾರಿಯೊಳು ಕೊನೆವರೆಗೆ ದೂಡು ಬಾಳ್ವೇನು ಪರುಷದ ಹೊನ್ನೊಳಗೆ. ನೋಡಿ, ಮೂಡಲ್ ಕುಣಿಗಲ್ ಕೆರೆ ಪದ್ಯದಿಂದ ಈ ಬಸವರಾಜ್ ಸಾದರ್ ಅವರ ಪದ್ಯದಿಂದ. ನೋಡಿ, ಬೋಧಿ ವೃಕ್ಷದ ಹಾಡು ಪದ್ಯದಿಂದ. ಸವಿಚೈತ್ರ ಪದ್ಯದಿಂದ. ಗುರಿ ಪದ್ಯದಿಂದ. ಇನ್ನು ಗಾದೆ ಮಾತುಗಳು ನೋಡಿ. ಯಾವ್ದು ಗಾದೆ ಕೇಳಿದ್ರು ಕೂಡ ಈ ಪೀಠಿಕೆಯನ್ನು ಮಾತ್ರ ನೀವು ಎಲ್ಲದಕ್ಕೂ ಸೇಮ್ ಪೀಠಿಕೆಯನ್ನು ಬರೀಬೇಕು. ಆಮೇಲೆ ವಿವರಣೆ, ಆ ಗಾದೆಗೆ ತಕ್ಕಂತೆ ವಿವರಣೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಕೈ ಕೆಸರಾದರೆ ಬಾಯಿ ಮೊಸರು, ಅತಿ ಆಸೆ ಗತಿಗೇಡು. ನೋಡಿ, ಎಲ್ಲಲ್ಲಿ ಪಾಸ್ ಮಾಡಿ ನೋಡ್ಬೋದು ನೀವು. ಹಕ್ಕಿಗಳಿಗೆ ಗೂಡು ಮಕ್ಕಳಿಗೆ ತಾಯಿ, ದೇಶ ಸುತ್ತಿ ನೋಡು ಕೋಶ ಓದಿ ನೋಡು, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಇನ್ನು ಪ್ರಬಂಧ,
ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಅಥವಾ ಪರಿಸರ ರಕ್ಷಣೆ, ಪರಿಸರ ಸಂರಕ್ಷಣೆ ಈ ರೀತಿ ಕೇಳ್ಬೋದು. ಸ್ವಲ್ಪ ಪದಗಳಲ್ಲಿ ಬದಲಾವಣೆ ಇರ್ಬೋದು. ಯಾವುದೇ ಪ್ರಬಂಧಕ್ಕೆ ಎದುರು ಕೂಡ ಪೀಠಿಕೆ, ವಿಷಯ ನಿರೂಪಣೆ ಮತ್ತು ಉಪಸಂಹಾರ ಇರಲೇಬೇಕು. ಸಮೂಹ ಮಾಧ್ಯಮಗಳು ಈ ರೀತಿ ಪೀಠಿಕೆ ಬರೀಬೇಕು, ವಿಷಯ ನಿರೂಪಣೆ ಮಾಡಬೇಕು, ಉಪಸಂಹಾರ ಮಾಡಬೇಕು. ಕ್ರೀಡೆಗಳ ಮಹತ್ವ ನೋಡಿ, ಒಂದಿಷ್ಟು ನೋಡ್ಕೊಂಡ್ಬಿಟ್ರೆ ಇದರಲ್ಲೇ ಬರ್ತದೆ ನಿಮಗೆ. ಸ್ವಚ್ಛ ಭಾರತ ಅಭಿಯಾನ, ರಾಷ್ಟ್ರೀಯ ಹಬ್ಬಗಳು, ಕೆರೆಗಳ ಮಹತ್ವ. ಇನ್ನು ಪತ್ರ ಬರಹ ನೋಡಿ, ಈ ರೀತಿ ಪತ್ರವನ್ನು ಪತ್ರ ಬರಹ ಕೇಳ್ತಾರೆ ನೋಡಿ. ನಿಮ್ಮ ತಂದೆಗೆ ಶಾಲಾ ಶುಲ್ಕ ಕಟ್ಟಲು 500 ರೂಪಾಯಿಗಳನ್ನು ಕಳಿಸುವಂತೆ ಕೋರಿ ಒಂದು ಪತ್ರ ಬರೆಯಿರಿ. ನೋಡಿ, ಎಲ್ಲ ಎಡಗಡೆ ಬರಬೇಕು ಈ ರೀತಿ. ನೋಡಿ, ನಿಮ್ಮ ಊರಿನ ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸಿಕೊಡುವಂತೆ ಕೋರಿ ನಿಮ್ಮ ನಗರಸಭೆ ಅಧ್ಯಕ್ಷರಿಗೆ ಪತ್ರ ಬರೆಯಿರಿ. ನೋಡಿ, ಯಾವುದೇ ಕೇಳಿದರೂ ಕೂಡ ಈ ಮಾದರಿಯಲ್ಲಿ ನೀವು ಇದು ಬರೀಬೇಕು. ಇಲ್ಲಿವರೆಗೆ ನಿಮ್ಮ ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜನ್ನು ನೋಡಿದೆವು. ಮತ್ತೆ ಭೇಟಿಯಾಗೋಣ. ತಪ್ಪದೆ ಮೊದಲನೇ ಭಾಗವನ್ನು ಕೂಡ ನೋಡಿ.